ರಾಜ್ಯದಲ್ಲಿ ಬೇಸಿಗೆ ಆರಂಭ ಆಗಿದೆ. ಈ ಹಿನ್ನೆಲೆ ನೀರಿಗೆ ಭಾರಿ ಡಿಮ್ಯಾಂಡ್ ಇದೆ. ಬೇಸಿಗೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಟ್ಯಾಂಕರ್ ಮಾಲೀಕರಿಗೇನೆ ಸೆಡ್ಡು ಹೊಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗ ಪ್ರತಿ ಬಾರಿ ಬೇಸಿಗೆಯ ಸಂದರ್ಭದಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಳ್ತಾರೆ ಟ್ಯಾಂಕರ್ ಮಾಲೀಕರು. ಈಗ ಟ್ಯಾಂಕರ್ ಮಾಲೀಕರಿಗೇನೆ ಸೆಡ್ ಹೊಡೆಯೋದಕ್ಕೆ ಸರ್ಕಾರ ಮುಂದಾಗಿದೆ. ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕೋದಕ್ಕೆ ಜಲಮಂಡಳಿ ಪ್ಲಾನ್ ಮಾಡಿದೆ. ಇನ್ಮುಂದೆ ಮೊಬೈಲ್ ಆ್ಯಪ್ನಲ್ಲೇ ಕಾವೇರಿ ನೀರು ಬುಕ್ ಆಗುತ್ತೆ. ಟ್ಯಾಂಕರ್ ಮಾಫಿಯಾ ತಡೆಯೋದಕ್ಕೆ ಮೊಬೈಲ್ ಆ್ಯಪ್ ಆರಂಭ. ಆ್ಯಪ್ ಮೂಲಕ ನೀರಿನ ಟ್ಯಾಂಕರ್ ಅನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ಟ್ಯಾಂಕರ್ಗೂ GPS ಟ್ರ್ಯಾಕಿಂಗ್ ಅಳವಡಿಸಲು ಪ್ಲಾನ್ ಆಗಿದೆ. ಮಾರ್ಚ್ ಕೊನೆ ವಾರದಲ್ಲಿ ಪ್ರಾಯೋಗಿಕವಾಗಿ ಯೋಜನೆ ಆರಂಭ ಆಗುತ್ತೆ. DCM DK ಶಿವಕುಮಾರ್ರಿಂದ ಯೋಜನೆಗೆ ಪ್ರಾಯೋಗಿಕ ಚಾಲನೆ. ಒಂದು ದಿನ ಮುಂಚಿತವಾಗಿ ಬುಕ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ನೀರು ಬರುತ್ತೆ. ಆ್ಯಪ್ನಲ್ಲೇ ನೀರಿನ ಬಿಲ್ಲನ್ನು ಪಾವತಿಸೋದಕ್ಕೆ ಅವಕಾಶ ಕೂಡ ಇದೆ. ಈ ಯೋಜನೆಗೆ 200 ಟ್ಯಾಂಕರ್ ನೇಮಿಸಿಕೊಳ್ಳೋದಕ್ಕೆ ಪ್ಲಾನ್ ಸಿದ್ಧತೆ ಆಗಿದೆ. 6,000ದಿಂದ 12,000 ಲೀಟರ್ ಸಾಮರ್ಥ್ಯದ ಟ್ಯಾಂಕರ್ ಅನ್ನು ಬಳಸಬಹುದು. ಪ್ರತಿ ಟ್ಯಾಂಕರ್ ದಿನಕ್ಕೆ ಸರಾಸರಿ 8 ಟ್ರಿಪ್ ಕಾರ್ಯನಿರ್ವಹಿಸಲಿದೆ. ಬೆಂಗಳೂರಿನ ಹೊರಭಾಗದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಕೆಲವರು ಇನ್ನೂ ಕಾವೇರಿ ಕನೆಕ್ಷನ್ಸ್ ತೊಗೊಳ್ಳೋದಕ್ಕೆ ಹಿಂಜರಿತಿದ್ದಾರೆ. ಮತ್ತು ಕೆಲವೊಂದು ಪ್ರದೇಶಗಳಲ್ಲಿ ನಮ್ಮದು ಲ್ಯಾಂಡ್ ಇಶ್ಯೂಸಿಂದ ಲಿಟಿಗೇಷನಿಂದ ನಮ್ಮದು ಕೆಲವೊಂದು ಪ್ರದೇಶಗಳಲ್ಲಿ ನೆಟ್ವರ್ಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟಸಾಧ್ಯ ಆಗಿದೆ. ಆ ಪ್ರದೇಶಗಳಲ್ಲಿ ಇರುವ ಜನರಿಗೆ ಕಾವೇರಿ ನೀರು ತಲುಪಬೇಕಂತ ಏನು ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಆದೇಶ ಕೊಟ್ಟಿದ್ದಾರೆ. ಅದರ ಮೇರೆಗೆ ಟ್ಯಾಂಕರ್ ಮುಖಾಂತರ ನಾವು ಮೊಬೈಲ್ ಅಪ್ಲಿಕೇಶನ್ಸ್ ಮಾಡಿಕೊಂಡು, ಅಂದರೆ ವೆಬ್ಸೈಟ್ಲೇ ಬುಕ್ ಮಾಡ್ಬೋದು, ಮೊಬೈಲಲ್ಲಿ ಬುಕ್ ಮಾಡ್ಬೋದು. ಒಂದು ಟ್ಯಾಂಕರ್ಗಳನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಮನೆ ಬಾಗಿಲಿಗೆ ಹೋದ್ಮೇಲೆ ಯಾರು ಬುಕ್ ಮಾಡಿದರೆ ಅವ್ರ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಕೊಟ್ಟ ಮೇಲೆ ಡೆಲಿವರಿ ಕಂಪ್ಲೀಟ್ ಆಗುತ್ತೆ. 6,000 ಲೀಟ್ರು 12,000 ಲೀಟ್ರು 2 ಕ್ಯಾಟಗರಿ ಟ್ಯಾಂಕರ್ಗಳನ್ನು ನಾವು ಹೈರಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿವರೆಗೆ 200 ಟ್ಯಾಂಕರ್ಗಳನ್ನು ನಾವು ಹೈರಿಂಗ್ ಮಾಡ್ತಾ ಇದ್ದೀವಿ. ನಾಳೆ ನೀರು ಬೇಕಾದರೆ ಇವತ್ತೇ ಸ್ವಲ್ಪ ಬುಕ್ಕಿಂಗ್ ಮಾಡಿಕೊಂಡ್ರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ರಾತ್ರಿವರೆಗೆ ಟೈಮಿಂಗ್ ಇದೆ, ಟ್ರಿಪ್ ಟೈಮಿಂಗ್ ಇದೆ. ಫಸ್ಟ್ ಇನ್ ಫಸ್ಟ್ ಕಮ್. ಯಾರು ಫಸ್ಟ್ ಇಯರ್ಲಿರ ಬುಕ್ ಮಾಡಿದ್ರೆ ಅವರಿಗೆ ಮೊದಲನೇ ಆದ್ಯತೆ ಕೊಡುತ್ತು, ಅವರಿಗೆ ಫಸ್ಟು ಟ್ರಿಪ್ ಹೋಗುತ್ತೆ. ಇಲ್ಲ, ನಾನು ಆಗಲೇ ಹೇಳಿದ್ದೀನಿ, ಇದು ಆ್ಯಪಲ್ಲಿ ನಾವು ಪ್ರೈವೇಟ್ ಟ್ಯಾಂಕರ್ಗಳು ಹೈರ್ ಮಾಡಿಕೊಂಡು ಅವರಿಂದಲೇ ನಾವು ಮಾಡ್ತೇವೆ. ಯಾಕಂದರೆ ನಮ್ಮ ಹತ್ರ ಕೇವಲ 42 ಟ್ಯಾಂಕರ್ಸ್ ಮಾತ್ರ ಇದೆ, ಜಲಮಂಡಳಿ ಟ್ಯಾಂಕು. ಅಷ್ಟೊಂದು ಟ್ಯಾಂಕರ್ ಇಟ್ಕೊಂಡು ನೀರು ಪೂರೈಕೆ ಮಾಡೋದು ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಖಾಸಗಿ ಟ್ಯಾಂಕರ್ಗಳನ್ನು ನಿಗದಿತ ದರದಲ್ಲಿ ಹೈರಿಂಗ್ ಮಾಡಿಕೊಂಡು ನಾವು ಅದನ್ನು ಜನರಿಗೆ ಸೇವೆ ಕೊಡ್ತೀವಿ. ಜನರು ನಮಗೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೆ ಸಾಕು, ಟ್ಯಾಂಕರ್ನವರಿಗೆ ಪೇಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.